ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರುಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಸ್ವಾಮಿಯ ಅದ್ಭುತ ಪವಾಡ ತಗೊಂಡು ನಿಮ್ಮ ಮುಂದೆ ಒಂದು ಹೊಸ ಎಪಿಸೋಡ್ನ ತೊಗೊಂಡು ಬಂದಿದ್ದೀನಿ. ಬನ್ನಿ. ಇವತ್ತಿನ ಅನುಭವ ಸಂಗೀತ. ಇವರು ಮೂಲತಃ ನಮ್ಮ ಬಿಜಾಪುರ್ನವರು. ಸಂಗೀತ ಅವ್ರಿಗೆ ತುಂಬ ಅಂದರೆ ತುಂಬ ಕಡು ಬಡತನ. ಒಂದು, ಇವ್ರ ಹತ್ರ ಎಜುಕೇಷನ್ ಇರಲ್ಲ, ಇವ್ರಿಗೆ ಯಾವ ಕೆಲಸ ಮಾಡೋಕ್ಕೂ ಬರಲ್ಲ. ಇವ್ರ ಕೆಲಸ ಏನು ಮಾಡೋದು ಅಂದರೆ ಒಂದು ಚಪಾತಿ ಮಾಡೋದು ಚೆನ್ನಾಗಿ, ಒಂದು ಹೋಳಿಗೆ ಮಾಡೋದು. ಇವೆರಡೇ ಕೆಲಸ ಇವ್ರಿಗೆ ಮಾಡೋಕ್ಕೆ ಬರ್ತಾ ಇರುತ್ತೆ. ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಏನಾಗೋಗ್ಬಿಡುತ್ತೆ, ಇವರು ಒಬ್ಬರ ಮನೆಗೆ ಚಪಾತಿ ಮತ್ತು ಒಬ್ಬಟ್ಟು ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಅಂದರೆ ಹೋಳಿಗೆ. ಅಲ್ಲಿ ಅವರ ಕೆಲಸಕ್ಕೆ ಹೋಗುವಂಥ ಅವರ ಮನೆಯಲ್ಲಿ ಸ್ವಾಮಿ ಸಮರ್ಥರ ಸೇವೆ ಅತೀ ವಿಜೃಂಭಣೆಯಾಗಿ ಮಾಡ್ತಾ ಇರ್ತಾರೆ. ಪೂಜೆ, ಪ್ರತಿ ದಿವಸ ನೈವೇದ್ಯ, ಈ ಥರ ಪ್ರತಿಯೊಂದು ಸೇವೆಗಳು ಅಲ್ಲಿ ನಡೀತಾ ಇರ್ತವೆ. ಆದರೆ ಸಂಗೀತ ಅವ್ರಿಗೂ ಒಂದು ಆಸೆ ಇರುತ್ತೆ. ಏನಂತಂದರೆ, ನಾನು ಸ್ವಾಮಿ ಸೇವೆ ಮಾಡಬೇಕು. ಏನು ಮಾಡಬೇಕು? ದುಡ್ಡು ಝೀರೋ, ಏನೂ ಇರಲ್ಲ ಇವ್ರ ಹತ್ರ. ಕಷ್ಟಪಟ್ಟು ಅವರ ಯಜಮಾನ್ರ ಹತ್ರ ಹೇಳ್ಕೊತಾರೆ, ಅಮ್ಮ ನನಗೆ ಒಂದು ಸ್ವಾಮಿ ಸಮರ್ಥರದ್ದು ಒಂದು ಫೋಟೋ ಕೊಡಿಸಿ ನಾನು ಒಂದು ಸೇವೆನ ಸ್ಟಾರ್ಟ್ ಮಾಡ್ತೀನಿ. ಅವರು ಅದೃಷ್ಟಕ್ಕೆ ಒಂದು ಅಕ್ಕಲಕೋಟೆಯಲ್ಲೇ ಇರತಕ್ಕಂಥ ಸ್ವಾಮಿ ಸಮರ್ಥರ ಒಂದು ವಿಗ್ರಹದ ಫೋಟೋ ಸಂಗೀತ ಅವರಿಗೆ ಕೊಡ್ತಾರೆ. ಅದಾದಮೇಲೆ ಇವರು ಏನು ಮಾಡ್ತಾರಪ್ಪ ಅಂತಂದರೆ, ನ್ಯಾಯವಾಗಿ ದೀಪ ಅಂಟಿಸೋಕ್ಕೂ ಅವ್ರ ಮನೆಯಲ್ಲಿ ಎಣ್ಣೆ ಇರಲ್ಲ. ಅಷ್ಟು ಕಡು ಬಡತನ. ಕೆಲಸಕ್ಕೆ ಹೋಗೋದು, ಅಲ್ಲಿ ಅಡುಗೆ ಮಾಡಿ ಉಳಿದಿರ್ತಕ್ಕಂತಹ ಆ ಒಂದು ಊಟನ ತೊಗೊಂಬರೋದು, ಊಟ ಮಾಡೋದು, ಇಷ್ಟೇ ಕೆಲಸ ಇರೋದು. ಇದು ನಡೀತಾನೆ ಇರುತ್ತೆ. ಇದು ಪ್ರತಿ ದಿವಸ ಏನು ಮಾಡೋದು ಅಂತಂದರೆ, ಸ್ವಾಮಿ ಮಹಾರಾಜರ ಫೋಟೋ ಮುಂದೆ ಕೂತ್ಕೊಂಡು ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ, ಇಷ್ಟೇ ಈ ಒಂದು ಬೀಜ ಮಂತ್ರನ ಪ್ರತಿ ದಿವಸ ಹೇಳ್ತಾ ಬರೋದು. ಈ ಕಾಯಕ 1 ವರ್ಷ ನಡೆಯುತ್ತೆ. ಇವ್ರ ಯಜಮಾನರು ಅವರು ಈ ಟೈಲ್ಸ್ ಫಿಕ್ಸ್ ಮಾಡುವಂಥ ಕೆಲಸ ಸಂಗೀತ ಅವ್ರ ಯಜಮಾನ್ರದ್ದು. ಅವ್ರು ಏನು ಮಾಡೋದು ಅಂದರೆ, ವಾರದಲ್ಲಿ 4 ದಿವಸ ಕೆಲಸಕ್ಕೆ ಹೋಗೋದು, 2 ದಿವಸ ಬಿಡೋದು, ಹೀಗೆ. ಅಂದರೆ ಬರುವಂಥ ಸಂಬಳ ಅಲ್ಲಿಗೆ. ಒಂದು ಇಂಥ ಪರಿಸ್ಥಿತಿಯಲ್ಲಿ ಏನಾಗೋಗುತ್ತೆ, ಒಂದು ದಿವಸ ಸಂಗೀತ ಅವ್ರಿಗೆ ಆಸೆ ಬರುತ್ತೆ, ನಾನು ಹೆಂಗಾದರೂ ಮಾಡಿ ಇವತ್ತು ಮಹಾರಾಜರಿಗೆ ಹೂವನ್ನ ಏರಿಸಬೇಕು. ಏನು ಮಾಡಿದ್ರೂ ಸಂಗೀತ ಅವ್ರಿಗೆ ದುಡ್ಡೇ ಸಿಗಲ್ಲ. ಭಕ್ತಿನೇ ನಾನು ದೊಡ್ಡದು ಅಂಥೇಳಿ ಏನು ಮಾಡಿಬಿಡ್ತಾರೆ, ಪಕ್ಕದ ಮನೆಯಲ್ಲಿ ಅವ್ರ ಹಿತ್ತಲಲ್ಲಿ ಗಿಡ ಇರುತ್ತೆ, ಅವ್ರ ಹತ್ರ ರಿಕ್ವೆಸ್ಟ್ಮೆಂಟ್ ಮಾಡ್ಕೊಂಬಂದು ಹೂವನ್ನು ತೊಗೊಂಬಂದು ಏರಿಸಿ ಊಟ ಮಾಡಿ ಮಲಗ್ತಾರೆ. ಅವತ್ತು ಕನಸಲ್ಲಿ ಅದು ನೋಡಿ ಅದ್ಭುತ ಅನಿಸುತ್ತೆ. ಸ್ವಾಮಿ ಸಮರ್ಥರು ಕನಸಲ್ಲಿ ಬಂದು, ನೀನು ಏರಿಸಿರೋ ಹೂವು ತುಂಬ ಚೆನ್ನಾಗಿದೆಯಮ್ಮ, ನನಗೆ ಒಪ್ಪಿಗೆ ಆಯಿತು ಅಂಥೇಳಿ ಅದೃಶ್ಯ ಆಗಿಬಿಡ್ತಾರೆ. ಇದು ಆದಮೇಲೆ ಇವರು ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ತಾರೆ, ಅಮ್ಮ ಈ ಥರ ಕನಸಲ್ಲಿ ಬಂತು. ಇಷ್ಟು ಆಗಿ 3 ದಿವಸಕ್ಕೆ ಒಂದು ಯಾರೋ ಒಬ್ಬರು ಬರ್ತಾರೆ ಇವರಿಗೆ, ಇಲ್ಲ ಒಂದು 25 ಹೋಳಿಗೆ ನೀವು ಮಾಡಿಕೊಡ್ಬೇಕು ಮನೆಯಲ್ಲಿ. ಇವ್ರ ಹತ್ರ ದುಡ್ಡೇ ಇರಲ್ಲ, ಅವರು ಕೊಡುವಂಥ ದುಡ್ಡನ್ನೇ ಇವರು ಅಡ್ವಾನ್ಸ್ ಆಗಿ ಇಸ್ಕೊಂಡ್ಬಿಟ್ಟು ಮನೆಯಲ್ಲೇ ಒಂದು ಮಾಡಿ ಕೊಡ್ತಾರೆ. ಆ ದುಡ್ಡು ಇವ್ರ ಹತ್ರ ಸೇರಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಆ ಹೋಳಿಗೆ ಅವ್ರಿಗೆ ಇಷ್ಟ ಆದಮೇಲೆ ಅವ್ರು ಏನು ಮಾಡ್ತಾರೆ, ತಿರ್ಗಾ 1 ವಾರ ಬಿಟ್ಬಿಟ್ಟು ಬೇರೆದವ್ರದ್ದು ಒಂದು ಫಂಕ್ಷನಿಗೆ ಒಂದು 150 ಹೋಳಿಗೆದು ಆರ್ಡ್ರ್ ಕೊಡ್ತಾರೆ. ಈ ಥರ ಈ ಹೋಳಿಗೆಯಲ್ಲೇ ಇವರು ಅದ್ಭುತವಾಗಿರ್ತಕ್ಕಂಥ ದುಡ್ಡು ಸಂಪಾದನೆ ಸ್ಟಾರ್ಟ್ ಆಗಿಬಿಡುತ್ತೆ ಅವರಿಗೆ. ವಾಪಸ್ಸು ಅವ್ರ ಯಜಮಾನ್ರ ಬಿಸ್ನೆಸ್ಸು ತುಂಬ ಸ್ಟಾರ್ಟ್ ಆಗುತ್ತೆ. ವೀಕ್ಷಕರೇ, ನೀವು ನಂಬಲ್ಲ, ಬರೀ ನಾಮಸ್ಮರಣೆಯಿಂದ ಸಂಗೀತ ಅವರು ಜಸ್ಟ್ 5 ವರ್ಷದಲ್ಲಿ ಬಾಡಿಗೆ ಕಟ್ಟಕ್ಕೂ ಇರದಂಥ ಪರಿಸ್ಥಿತಿಯಲ್ಲಿರುವಂಥವರು ಇವತ್ತು ಸ್ವಂತ ಮನೆಯಲ್ಲಿದ್ದಾರೆ. ಬರೀ ಹೋಳಿಗೆ ಚಪಾತಿ ಇಷ್ಟು ಮಾಡಿ ಕೊಟ್ಟು ಇವತ್ತು ಒಂದು ಸ್ವಂತ ಮನೆಯಲ್ಲಿ ಮಹಾರಾಜರ ಕೃಪಾಶೀರ್ವಾದದಿಂದ ಸಂಗೀತ ಅವರು ಇದ್ದಾರೆ ಅಂತಂದರೆ ಅದಕ್ಕೆ ಅವ್ರು ಮಾಡಿರೋ ಸೇವೆ ಏನೂ ಇಲ್ಲ. ಬರೀ ಶ್ರೀ ಸ್ವಾಮಿ ಸಮರ್ಥ ನಾಮಸ್ಮರಣ ಹೃದಯದಿಂದ ನೀವು ಅಷ್ಟು ಮಾಡಿದ್ರೂ ಸಾಕು, ಮಹಾರಾಜರು ನಿಮಗೆ ಒಲಿತಾರೆ,
ಬೇಕಾದ್ರೆ ನೀವು ಮಾಡಿ. ಆದರೆ ಪ್ರತಿ ದಿವಸ ಬೆಳಗ್ಗೆ ಒಂದು ನನ್ನ ಹೋಮದ ಕಾರ್ಯಕ್ರಮ ನೋಡಿ. ಇನ್ನು ಸುಮಾರು 33 ದಿವಸ ಇದು ಹೋಮ ಇರುತ್ತೆ, 48 ದಿವಸದ್ದು ಈ ಒಂದು ಹೋಮ. ಓಕೆ, ಆದಷ್ಟು ಬೇಗ ಮಹಾರಾಜರು ಎಲ್ಲರ ಸಮಸ್ಯೆ ಬಗೆಹರಿಸಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.